ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಂಬೈ ತವರಲ್ಲೇ ಮುಂಬೈ ತಂಡವನ್ನ ನಮ್ಮ ರೆಡ್ ಆರ್ಮಿ ಆರ್ಸಿಬಿ ಬಗ್ಗು ಪಡೆದಿದೆ. ಸೀಸನ್ನ ಮೊದಲ ಸೋಲಿನ ಆಘಾತದಲ್ಲಿದ್ದ ಆರ್ಸಿಬಿ ಈಗ ಪುಟಿ ತೇಳುವಂತೆಯಾಗಿದೆ. ಮುಂಬೈನ ಸಮುದ್ರ ಕಿನಾರೆಯಲ್ಲೇ ಇರೋ ವಾಂಖೆಡೆ ಸ್ಟೇಡಿಯಂನಲ್ಲಿ ಆರ್ಸಿಬಿ ಕೆಂಪು ಸೈನ್ಯ ಮತ್ತೆ ಗೆಲುವಿನ ಸುನಾಮಿ ಎಬ್ಬಿಸಿದೆ. ಸೀಸನ್ನ 4ನೇ ಲೀಗ್ ಪಂದ್ಯದಲ್ಲಿ ಬಲಿಷ್ಠ ಮುಂಬೈ ತಂಡವನ್ನ ಮುಂಬೈ ತವರು ಮೈದಾನದಲ್ಲೇ ಸದ್ದಡಗುವಂತೆ ಮಣ್ಣು ಮುಕ್ಕಿಸಿದೆ. ಟಾಸ್ ಗೆದ್ದ ಮುಂಬೈ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು. ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿಗೆ ಓಪನಿಂಗ್ ಜೋಡಿ ಅದ್ಭುತ ಸ್ಟಾರ್ಟ್ ಕೊಡ್ತು. ಅಗ್ರೆಸಿವ್ ಆಟ ಆರಂಭಿಸಿದ ಫಿಲ್ ಸಾಲ್ಟ್ ರನ್ ಹೊಳೆ ಹಾರಿಸಿದ್ರು. ಬರೋಬ್ಬರಿ 6 ಸಿಕ್ಸರ್ 6 ಬೌಂಡರಿಗಳ ಮೂಲಕ ಕೇವಲ 36 ಬಾಲ್ಗಳಲ್ಲಿ ಅರ್ಧ ಶತಕ ದಾಖಲಿಸಿದ್ರು. ಒಟ್ಟು ಅಮೋಘ 78 ರನ್ ಕಲೆ ಹಾಕಿದ್ರು. ಇನ್ನು ಕಿಂಗ್ ಕೊಹ್ಲಿ ಜವಾಬ್ದಾರಿಯುತ ಆಟವಾಡಿದ್ರು. 1 ಸಿಕ್ಸರ್ 5 ಬೌಂಡರಿ ಮೂಲಕ 38 ಬಾಲ್ಗಳಲ್ಲಿ ಅಮೋಘ ಅರ್ಧ ಶತಕ ಸಿಡಿಸಿದ್ರು. 3ನೇ ಕ್ರಮಾಂಕದಲ್ಲಿ ಪಡಿಕಲ್ ಸ್ಥಾನಕ್ಕೆ ಸರ್ಪ್ರೈಸ್ ಎಂಟ್ರಿ ಕೊಟ್ಟ ಕ್ಯಾಪ್ಟನ್ ರಜತ್ ಪಾಟಿದಾರ್ ಬರ್ತಿದ್ದಂತೆ ರನ್ ಹೊಳೆಯನ್ನೇ ಹರಿಸಿದ್ರು. ಕೇವಲ 20 ಬಾಲ್ಗಳಲ್ಲಿ 5 ಸಿಕ್ಸರ್ 4 ಬೌಂಡರಿ ಸಿಡಿಸಿ ಶರವೇಗದಲ್ಲಿ ಅರ್ಧ ಶತಕ ದಾಖಲಿಸಿದ್ರು. ಆ ನಂತರ ಬ್ಯಾಟ್ ಬೀಸಿದ ಆರ್ಸಿಬಿ ಸಿಂಹ ಟಿಮ್ ಡೇವಿಡ್ 16 ಬಾಲ್ಗಳನ್ನಾಡಿ 3 ಸಿಕ್ಸರ್ ಸಮೇತ 34 ರನ್ ಕಲೆ ಹಾಕಿದ್ರು. ನಿಗದಿತ 20 ಓವರ್ಗಳಲ್ಲಿ ಆರ್ಸಿಬಿ 4 ವಿಕೆಟ್ ನಷ್ಟಕ್ಕೆ 240 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕ್ತು. 241 ರನ್ಗಳ ಗುರಿ ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ಗೆ ಆರಂಭಿಕ ಆಟಗಾರ ರ್ಯಾನ್ ರಿಕಲ್ಟನ್ ರನ್ ಮಳೆ ಸುರಿಸಿ ಅತ್ಯುತ್ತಮ ಕಿಕ್ ಸ್ಟಾರ್ಟ್ ಕೊಟ್ರು. ಆದ್ರೆ ಕೇವಲ 19 ರನ್ ಸಿಡಿಸಿದ್ದಾಗಲೇ ರಿಟೈರ್ಡ್ ಹರ್ಟ್ ಆಗಿ ರೋಹಿತ್ ಶರ್ಮಾ ಶಾಕ್ ಕೊಟ್ರು. ಬಳಿಕ ಬ್ಯಾಟ್ ಬೀಸಿದ ಸೂರ್ಯಕುಮಾರ್ 33 ರನ್ಗಳನ್ನಷ್ಟೇ ದಾಖಲಿಸಲು ಶಕ್ತರಾದ್ರು. ಜೊತೆಗೆ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ 40 ರನ್, ರುತಫೋರ್ಡ್ ಆಕರ್ಷಕ ಅರ್ಧಶತಕದ ಮೂಲಕ 71 ರನ್ ಕಲೆ ಹಾಕಿದ್ರು. ಆದ್ರೂ ಆರ್ಸಿಬಿಯ ಬೌಲಿಂಗ್ ದಾಳಿಗೆ ತತ್ತರಿಸಿದ ಮುಂಬೈ ಬ್ಯಾಟಿಂಗ್ ಲೈನ್ಅಪ್ ಸೋಲಿನ ಸುಳಿಯಿಂದ ಮುಂಬೈ ತಂಡವನ್ನ ಮೇಲೆತ್ತಲಾಗದೆ ಆರ್ಸಿಬಿ ಎದುರು ಮಂಡಿಯೂರಿತು. ಅದ್ಭುತ ಬ್ಯಾಟಿಂಗ್ ಮೂಲಕ ರೋಚಕ ಕಂಬ್ಯಾಕ್ ಮಾಡಿದ ಫಿಲ್ ಸಾಲ್ಟ್ಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಲಭಿಸಿತು. ಮೊಹಮ್ಮದ್ ರಫಿ, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.